ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನನ್ನದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಮಾರ್ಕೆಟ್ ಈಸಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಾನು ಹೇಳ್ತಲೇ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ಸೊ ಇಟ್ ಈಸ್ ಲರ್ನಿಂಗ್ ತುಂಬಾ ಇಂಪಾರ್ಟೆಂಟು. ಶಾರ್ಟ್ಕಟ್ ಹುಡುಕ್ಸ್ಬೇಡಿ. ಲೈಕ್ ಕಾಲ್ ಟಿಪ್ಸ್ ಕೊಡ್ತಾರೆ ಅವರು ನಮಗೆ, ಅವರೇ ಕಾಲ್ಸ್ ಕೊಡ್ತಾರೆ, ಅವರೇ ನಮಗೆ ಕಲಿಸ್ತಾರೆ, ಆ ಥರ ಮೈಂಡ್ ಸೆಟ್ ಇರೋರ್ನೆಲ್ಲ ಬಿಟ್ಬಿಡಿ. ಬಿಕಾಸ್ ಏನಂದರೆ ಕಲಿಸೋರು ಯಾರನ್ನು ಕಾಲ್ ಟಿಪ್ಸ್ ಕೊಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಅವರಿಗೆ ಕಲಿಸೋದೇ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಕಲಿಸೋದ್ರ ಬಗ್ಗೆನೇ ಫೋಕಸ್ ಜಾಸ್ತಿ ಮಾಡ್ತಿರ್ತಾರೆ. ಕಾಲ್ ಟಿಪ್ಸ್ ಹೆಂಗಿದ್ರು ಗೊತ್ತು ಅವ್ರು ಕೂಡ ಲೆವೆಲ್ಸ್ ವರ್ಕ್ ಆಗಲ್ಲ ಅಂತ, ಅದಕ್ಕೆ ಅವರು ಸುಮ್ಮನೆ ಕಾಲ್ ಟಿಪ್ಸ್ ಕೊಡ್ತೀವಿ ಬನ್ನಿ ಬನ್ನಿ ಅಂತ ಮಾಡ್ತಾರೆ. ಸೊ ಅದರಲ್ಲಿ ನೀವು ಟ್ರ್ಯಾಪ್ ಆಗಬೇಡಿ. ಬಿಕಾಸ್ ಏನಂದರೆ ಮಾರ್ಕೆಟಲ್ಲಿ ಎವ್ರಿ ಡೇ ಸೇಮ್ ಮೂಮೆಂಟ್ಸ್ ಇರೋದಿಲ್ಲ, ಎವ್ರಿ ಡೇ ಸೇಮ್ ಕೈಂಡ್ ಆಫ್ ಮೈಂಡ್ ಸೆಟ್ ಕೂಡ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೆಳಿಗ್ಗೆ 9:15 ನಿಮಗೆ ಕಾಲ್ ಕೊಡಲೇಬೇಕು. ಅವರು ಕಾಲ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ನೀವು ಅವ್ರುಗಳನ್ನ ಬೈಯಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಅವ್ರು ಅದಕ್ಕೆ ಏನು ಮಾಡ್ತಾರೆ, ತುಕ್ಕ ಬಸಿ ಕಾಲ್ಸ್ ಕೊಡ್ತಾ ಇರ್ತಾರೆ. ಅದು ಫೇವರ್ ಆಗೋಯ್ತಾ, ಅವತ್ತು ಫುಲ್ ನಿಮ್ಮ ಟೆಲಿಗ್ರಾಮ್ ಚಾನಲ್ ಇರ್ಬೋದು, ಇಲ್ಲ ವಾಟ್ಸಪ್ ಚಾನಲ್ ಇರ್ಬೋದು, ಇಲ್ಲ ಲೈಕ್ ಇನ್ಸ್ಟಾಗ್ರಾಮ್ ಇರ್ಬೋದು, ಫುಲ್ಲು ರೀಲ್ಸ್ ಮೇಲೆ ರೀಲ್ಸ್ ಹಾಕ್ತಲೇ ಇರ್ತಾರೆ. ಸೊ ನಿಮ್ಗೆ ಯಾವಾಗ ಅದು ನಿಮಗೆ ಫ್ಲಾಪ್ ಆಯಿತು ಅವತ್ತಿನ ದಿನ ಅವರು ನಿಮ್ಮ ವಾಟ್ಸಪ್ಪಲ್ಲೂ ನಿಮ್ಮ ಮೆಸೇಜ್ಗಳಿಗೆ ರಿಪ್ಲೈ ಇರಲ್ಲ, ಟೆಲಿಗ್ರಾಮ್ ಗ್ರೂಪಲ್ಲೂ ರಿಪ್ಲೈ ಇರಲ್ಲ, ಯಾವುದು ರಿಪ್ಲೈ ಇರಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್. ಇಟ್ ಈಸ್ ಮೈಂಡ್ ಸೆಟ್. ಓಕೆನಾ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮೈಂಡ್ ಸೆಟ್. ಸೊ ಅದಕ್ಕೆ ಹೇಳೋದು, ಕಲೀರಿ. ಕಲ್ತ್ರೆ ಆಲ್ವೇಸ್ ಮಾರ್ಕೆಟ್ ಪ್ರೂಫುಲ್ ಆಗಿರುತ್ತೆ. ಕಲಿಲ್ಲ ಅಂದರೆ ಮಾರ್ಕೆಟ್ ಈಸ್ ಡೇರ್ ಡೆವಿಲ್. ಓಕೆನಾ, ಅದರಂಥ ಡೆವಿಲ್ ಬೇರೆದಿಲ್ಲ. ನಿನ್ನೆ ಮೆಸೇಜಿಗೆ ತುಂಬ ಜನದ ಮೆಸೇಜ್ ಇದು ನಿನ್ನೆ ಯೂಟ್ಯೂಬ್ ವಿಡಿಯೋಗೆ ತುಂಬ ಜನದ ಮೆಸೇಜ್ ನೋಡಿದೆ ಅಬೌಟ್ ಮೈ ಥಿಂಗ್. ನಾನು ಅಕೌಂಟ್ನ ಎಷ್ಟು ಸಲ ವೈಪೌಟ್ ಮಾಡ್ಕೊಂಡು ಏನದು ಇದು ಅಂತ. ಹ್ಯಾಪಿ. ಹೇಳ್ಕೊಳ್ಳೋದ್ರಲ್ಲಿ ಏನೂ ಕಳ್ಕೊಳ್ಳಲ್ಲ. ಓಕೆನಾ, ಸ್ಟ್ರಗಲ್ ಪಟ್ಟಾಗ ಸ್ಟ್ರಗಲ್ ಲೈಫ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಏನೂ ಇಲ್ಲ. ಬಟ್ ಅದನ್ನು ನಾನು ಸೆಂಟಿಮೆಂಟಾಗಂತೂ ಯೂಸ್ ಮಾಡ್ತಿಲ್ಲ ಇಲ್ಲಿ. ನಿಮಗೆ ಟ್ರಂಪ್ ಕಾರ್ಡಾಗಂತೂ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಕೂಡ 4 ಟೈಮ್ ಅಕೌಂಟ್ ವೈಪೌಟ್ ಮಾಡ್ಕೊಂಡಿದ್ದೆ ಹಾಗೆ ಅಂತ. ಅಕೌಂಟ್ ವೈಪೌಟ್ ಮಾಡ್ಕೊಂಡಿದ್ದು ಅಮೌಂಟ್ ಎಷ್ಟಿರುತ್ತೆ ಅನ್ನೋದು ಇಂಪಾರ್ಟೆಂಟು. ಈಗ ನಿಮ್ಮ ಹತ್ರ ಇರೋ ಸೇವಿಂಗ್ಸಲ್ಲೆಲ್ಲ ಪೂರ ನೀವು ಎಲ್ಲದನ್ನೂ ವೈಪೌಟ್ ಮಾಡಲ್ಲ. ಇಷ್ಟು ಅಮೌಂಟ್ ಹಾಕ್ಕೊಂಡು ಟ್ರೈ ಮಾಡೋಣ, ಇಷ್ಟು ಕಲಿಯೋಕ್ಕೆ ನೋಡೋಣ, ಇಷ್ಟರಲ್ಲಿ ನಾವು ಎಷ್ಟು ಉಳಿಸ್ಬೋದು, ಈ ತಿಂಗಳಲ್ಲಿ ಇಷ್ಟರಲ್ಲಿ ನಾವು ಎಷ್ಟು ಟ್ರೇಡ್ ಮಾಡ್ಬೋದು. ಆ ಥರ ಮಾಡಿ ನಾನು 4 ಟೈಮ್ಸ್ ಅಕೌಂಟ್ ವೈಪೌಟ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ನಾನು ನಿಮಗೆ ಹೇಳೋದು ಇಷ್ಟೇ. ಕಲೀರಿ. ನಿಮಗೆ ಅಕೌಂಟ್ಗಳನ್ನ ವೈಪೌಟ್ ಮಾಡ್ಕೊಳ್ಳೋದು ಕಾಮನ್. ಪ್ರತಿಯೊಬ್ಬ ಟ್ರೇಡರೂ ಅದನ್ನು ಮಾಡ್ಕೊಳ್ತಾನೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು. ಸೊ ಫೋಕಸ್ ಆನ್ ಲರ್ನಿಂಗ್. ಕಲಿತ್ರೆ ಈಸಿ. ಕಲಿಯೋ ಕಡೆ ಫೋಕಸ್ ಆಲ್ವೇಸ್ ನಿಮ್ಮ ಮೈಂಡ್ ಸೆಟ್ ಇರಲಿ. ಅದನ್ನು ಬಿಟ್ಟು ಶಾರ್ಟ್ ಕಟ್ಸ್ಗಳು ಹೋಗ್ಬಿಡಿ ಅಂತಲ್ಲ, ಅದೇ ರೀಸನ್ಗೆ ನಾನು ಹೇಳೋದು. ಸೊ ನನಗೂ ಕೂಡ ಅಷ್ಟೇ. ಇವಾಗಿನ ಲೈಫ್ ಏನಿದೆಯಲ್ಲ, ಇದನ್ನು ನಾನು 4 ವರ್ಷ 5 ವರ್ಷದ ಹಿಂದೆಯೇ ಡ್ರೀಮ್ ಮಾಡ್ತಿದ್ದವನು. ಅಟ್ಲೀಸ್ಟ್ ನಾನು ಹಿಂಗೆ ಕಂಫರ್ಟಬಲ್ ಆಗಬೇಕು ಅಂತ. ಬಟ್ ಅವತ್ತು ನನ್ನ ಎಫರ್ಟ್ಸು ನನಗೆ ಶಾರ್ಟೇಜ್ ಆಗ್ತಿತ್ತು, ಗೊತ್ತಾಗ್ತಿರಲ್ಲ ನನಗೆ. ಬಿಕಾಸ್ ನಾನು ಹೌ ಮಚ್ ಎಫರ್ಟ್ ಐ ಆಮ್ ಪುಟ್ಟಿಂಗ್, ಇದಕ್ಕೆ ಎಷ್ಟು ನಾಲೆಡ್ಜ್ ಬೇಕು, ಎಷ್ಟು ದಿನ ಇದು ತೊಗೊಳುತ್ತೆ ಅನ್ನೋದ್ರ ಬಗ್ಗೆ ಫೋಕಸ್ ಇರ್ತಿರಲ್ಲ. ಸೊ ಎಲ್ಲ ಕಡೆಯಿಂದ ಪ್ರೆಷರ್ ಇದ್ದೇ ಇರುತ್ತೆ. ಲೈಕ್ ನೀವು ಫಿನಾನ್ಷಿಯಲಿ ವೀಕ್ ಆಗ್ತಾ ಹೋಗ್ತಾ ಇರ್ತೀರ, ಸ್ಲೋಲಿ ಮಂತ್ಲಿ ಸ್ಯಾಲ್ರಿ ಬರ್ತಿರಲ್ಲ, ಇಲ್ಲ ಬೇರೆ ಕಮಿಟ್ಮೆಂಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತವೆ. ಸೊ ಎಲ್ಲದನ್ನು ಚಾಲೆಂಜಸ್ಗಳನ್ನ ನೀವು ಫೈಟ್ ಮಾಡ್ಕೊಂಡು ಬಂದ್ರೇ ಟ್ರೇಡರ್ ಆಗ್ಲಿಕ್ಕಾಗೋದು. ಅದಕ್ಕೆ ಹೇಳೋದು. ಬಟ್ ಏನಂದರೆ ಇವತ್ತು ಐ ಆಮ್ ಹ್ಯಾಪಿ, ಐ ಆಮ್ ಕಂಫರ್ಟಬಲ್. ಬಿಕಾಸ್ ಅವತ್ತಿನ ಎಫರ್ಟು, ಅವತ್ತಿದ್ದು ಯಾರೇ ಏನೇ ಹೇಳಿದ್ರು ಈ ಕಡೆ ಕಿವಿಲ್ ತೊಗೊಂಡು ಈ ಕಡೆ ಕಿವಿಲ್ ಬಿಟ್ಟಿದ್ರಿಂದ ಇವತ್ತು ನಾನು ಇದ್ದೀನಿ ಈ ಸ್ಟೇಜಲ್ಲಿ. ಅದರ್ವೈಸ್ ನೋ. ಓಪನ್ ಆಗಿರ್ತೀನಿ. ಅದರ್ವೈಸ್ ನೋ. ನನ್ನ ಎಫರ್ಟ್ ಎಷ್ಟಿದೆ ಅಂತ ನನಗೆ ಗೊತ್ತಿದೆ. ಪರ್ ಡೇ ಐ ಸ್ಪೆಂಟ್ 18 hours, 20 hours ಸಮ್ ಟೈಮ್. 4 hours ಅಷ್ಟೇ ಮಲಗಿರೋ ದಿನಗಳು ಇದ್ದಾವೆ ನನಗೆ. ಫುಲ್ ಡೇ ಐ ಜಸ್ಟ್ ವಾಚಿಂಗ್ ಅಂತ. ಸೇಮೇ ವರ್ಕ್ ಮಾಡಬೇಕಾದ್ರೂ ಅಷ್ಟೇ. ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 8:30 10 ಗಂಟೆ ಆಗ್ತಿತ್ತು ಬರ್ತಿದ್ದು. ಅದು ಕೂಡ ಲೈಫೇನು ಫ್ರೂಟ್ಫುಲ್ ಆಗಿರಲಿಲ್ಲ. ಬೆಳಗ್ಗೆ ಸಂಜೆ ತನಕ ಏನಾಗ್ತೈತೆ ಲೈಫಲ್ಲಿ ಅನ್ನೋದೇ ಗೊತ್ತಾಗ್ತಿರಲ್ಲ. ಮೆಕ್ಯಾನಿಕಲ್ ಇಂಜಿನಿಯರ್ ಥರ ಬೆಳಗ್ಗೆ ಎದ್ದೇಳು, ಬ್ರೇಕ್ಫಾಸ್ಟ್ ಮಾಡು, ಹೋಗು, ಅಲ್ಲಿ ಕೆಲಸ ಮಾಡು, ಲಂಚ್ ಮುಗಿಸು, ಕೆಲಸ ಮಾಡು. ರಾತ್ರಿ 9 ಗಂಟೆ ಆಯ್ತದೆ, ನಿಮ್ಮ ಮ್ಯಾನೇಜರ್ ಕರೆಕ್ಟಾಗಿ 6 ಗಂಟೆಗೆ ಶುರು ಹಚ್ಕೊತಾನೆ. ಅದಕ್ಕೆ ಅದು ಪೆಂಡಿಂಗ್ ಇದೆ, ಇದು ಪೆಂಡಿಂಗ್ ಇದೆ, ಅದಿದೆ ಪಾಪ ಅವ್ನು ಮನೆಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಉಳಿದವ್ರನ್ನೂ ಮನೆಗೆ ಹೋಗ್ಬಿಡ್ತಾನೆ, ಕೂರಿಸ್ಕೊಂಡಿರ್ತಾನೆ. ಇದೆಲ್ಲ ನೋಡಿ ಸಾಕಾಗೋಯ್ತು ಲೈಫ್. ಅದು ದಟ್ ಮೆಕ್ಯಾನಿಕಲ್ ಲೈಫ್ ಟೋಟಲಿ ಡಿಫ್ರೆಂಟ್, ಆಯಿತಾ. ಸೊ ಆ ಲೈಫೇ ಇಷ್ಟ ಇದ್ದವರು ಆ ಲೈಫಲ್ಲೂ ಮಾಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ನೀವು ಟ್ರೇಡಿಂಗೇ ಮಾಡಬೇಕು ಅನ್ನೋದು ತುಂಬ ದೊಡ್ಡ ನಿಮ್ಮ ರಾಂಗ್ ಮೈಂಡ್ ಸೆಟ್ ಅದು. ಇಲ್ಲ ನಾನು ಟ್ರೇಡಿಂಗಲ್ಲಿ ಏನಾಗಬೇಕು ಅಂತ. ದೇರ್ ವಿಲ್ ಬಿ ಮೆನಿ ವೇಸ್. ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಕ್ಲಿಕ್ ಆಗಿದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ದಿದ್ದಾರೆ ಕೂಡ. ಓಕೆನಾ, ಓಪನ್ ಆಗಿ ಹೇಳ್ತೀನಿ. ತುಂಬ ಜನ ತುಂಬ ದೊಡ್ಡ ಅಮೌಂಟ್ ಕೂಡ ಇವಾಗಲೂ ಮಾಡ್ತಾ ಇದ್ದಾರೆ. ಆಯಾ ಸೆಕ್ಟರಿಗೆ ತಕ್ಕನಾಗ ಅದಿರಬೇಕು. ಅದಕ್ಕೆ ಅವರು ಸಣ್ಣ ಪುಟ್ಟ ಥಿಂಗ್ಸ್ ಅವ್ರ ಲೈಫಲ್ಲಿ ಏನೇ ಆದ್ರೂ ಅದನ್ನು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದು, ಪೋಸ್ಟ್ ಮಾಡೋಕ್ಕೆ, ಅದರಿಂದ ಅವ್ರಿಗೆ ಫಂಡ್ ಬರುತ್ತೆ. ಒಂದೊಂದು ಇದಕ್ಕೂ ಒಂದು ಫಂಡ್ ಬರುತ್ತೆ. ನೀವು ಯಾವುದೇ ಒಂದು ತೊಗೊಳ್ಳಿ, ಲೈಕ್ ವಾಟ್ ಎವರ್ ಅವ್ರದ್ರಲ್ಲಿ ನಡೆಯೋದು ಏನೇ ಒಂದು. ಯಾಕೆಂದರೆ ಅದ್ರ ಹಿಂದ್ಗಡೆ ಬೇರೆ ಪ್ರಾಡಕ್ಟ್ಸ್ಗಳ ಜೊತೆ ಕೊಲ್ಯಾಬ್ ಆಗಿರ್ತಾರೆ. ಆ ಪ್ರಾಡಕ್ಟ್ಸ್ಗಳ ಇದನ್ನು ಲೈಕ್ ಎಕ್ಸ್ಪ್ಲೈನ್ ಮಾಡೋದಿರ್ಬೋದು, ಆ ಥರ ಮೆಜಾರಿಟಿ ಆಫ್ ಥಿಂಗ್ಸ್ ಇರುತ್ತೆ. ಸೊ ನೀವು ಅದೇ ಫೀಲ್ಡ್ ಅಂತಲ್ಲ, ಪ್ರತಿಯೊಂದು ಹೆಂಗೆ ಲೈಕ್ ದುನಿಯಾ ಚೇಂಜ್ ಆಗ್ತಿದೆ.
ಆ ಥರ ನೀವು ಚೇಂಜ್ ಆಗಬೇಕು. ಕೋವಿಡ್ಗಿಂತ ಮುಂಚೆ ಹ್ಯಾಂಡ್ಸೆಟ್ಗಳ ಬಗ್ಗೆ ಅಷ್ಟು ಫೋಕಸ್ ಇರ್ತಿರಲಿಲ್ಲ, ಮೊಬೈಲ್ಸು ಆನ್ಲೈನ್, ಇವಾಗೆಲ್ಲ ಆನ್ಲೈನ್ ಥಿಂಗ್ಸ್ಗಳು, ಆ್ಯಂಡ್ರಾಯ್ಡ್ ಫೋನ್ಸು ಎಲ್ಲ ಚೇಂಜಸ್ ಆಗ್ತಿದೆ. ಸೊ ಆ ಚೇಂಜಸ್ ತಕ್ಕನಾಗಿ ನೀವು ಚೇಂಜಸ್ ಆಗಬೇಕು, ನೀವು ಅಪ್ಡೇಟ್ ಆಗಬೇಕು. ಅಲ್ಲೇ ಉಳ್ಕೊಂಡ್ರೆ ನೀವು ಹಿಂದೆ ಬಿದ್ದುಬಿಡ್ತೀರಾ, ಮುಂದೆ ಬರೋದಿಲ್ಲ. ಓಕೆನಾ? ಸೊ ಅದಕ್ಕೆ ಹೇಳೋದು. ಸೊ ಇದರಲ್ಲಿ ಕೂಡ ಅಷ್ಟೇ, ಸ್ಟಾಕ್ ಮಾರ್ಕೆಟಲ್ಲಿ ದೇರ್ ವಿಲ್ ಬಿ ಹ್ಯೂಜ್ ಚೇಂಜಸ್. ಲಾಸ್ಟ್ 2 ಇಯರ್ಸಲ್ಲಿ ಇದ್ದಿದ್ದು ನಿಫ್ಟಿನೇ ಬೇರೆ, ಇವಾಗಿರೋ ನಿಫ್ಟಿನೇ ಬೇರೆ, ವಾಲ್ಯೂಮೇ ಬೇರೆ, ಆ ನಿಫ್ಟಿ ಮೂಮೆಂಟ್ಸೇ ಬೇರೆ, ಚೇಂಜ್ ಆಗ್ತಿರುತ್ತೆ. ಇಟ್ ಈಸ್ ಲೈಕ್ ಒಂದು ಕಡೆ ಸ್ಟಕ್ ಆಗಿ ಅಂತ ಯಾವುದು ಉಳಿಯೋದಿಲ್ಲ. ಇದು ಕೂಡ ಅಷ್ಟೇ, ನಿಮಗೆ ಯಾವುದು ಕಡೆ ಫೋಕಸ್ ಇರುತ್ತೆ ನೀವು ಅದ್ರ ಕಡೆ ಫೋಕಸ್ ಮಾಡ್ತೀರಿ. ಆ್ಯಂಡ್ ಟ್ರೇಡಿಂಗಲ್ಲಿ ಒಂದೇ ತಿಂಗು, ಮನುಷ್ಯಂಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದರಲ್ಲಿ ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ನೀವು ತುಂಬ ಕಡಿಮೆ ಮಿಸ್ಟೇಕ್ಸ್ ಮಾಡ್ತಾ ಹೋಗ್ತೀರಾ, ತುಂಬ ಲೈಕ್ ಕಾಮಾಗಿ ಟ್ರೇಡ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀರಾ. ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಮೂವ್ ಆಗ್ತಾ ಹೋಗುತ್ತೆ. ಅದಕ್ಕೆ ಓಕೆನಾ, ಇವತ್ತು ಸ್ವಲ್ಪ ಜಾಸ್ತಿನೇ ಹೇಳಿದ್ದೀನಿ ಅಂದ್ಕೊಳ್ತೀನಿ, ಬಟ್ ದೀಸ್ ಆರ್ ದ ಕಾಮನ್ ಥಿಂಗ್ಸ್ ಯಾರ್ ಲೈಫಲ್ಲಿ. ಇವೆಲ್ಲದನ್ನು ಗೊತ್ತಿರಬೇಕಷ್ಟೇ. ಲೈಕ್ ಏನಕ್ಕೆ ಇದ್ರ ಬಗ್ಗೆ ಸ್ಟ್ರೆಸ್ ಮಾಡಿ ನಾನು ಹೇಳ್ತೀನಿ ಅಂದರೆ, ತುಂಬ ಮೆಸೇಜ್ಗಳು ಬರ್ತವೆ ನನಗೆ, ಜೆನ್ಸಿ ಕಿಡ್ಗಳ ಮೆಸೇಜ್ಗಳು ಜಾಸ್ತಿ ಇರ್ತವೆ ಇತ್ತೀಚೆಗೆ. ಸೊ ಅವ್ರುಗಳಿಗೆ ವರ್ಕ್ ಮಾಡೋ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ದೇ ಹ್ಯಾವ್ ಟು ಮೇಕ್ ಮನಿ ಇನ್ ಶಾರ್ಟ್ ಕಟ್. ಕಷ್ಟ ಅದು. ಓಕೆನಾ? ಯಾಕೆಂದರೆ 90s ಕಿಡ್ಸಿಗೆ ಗೊತ್ತು, ಆ ಪೇಯ್ನ ನಾವು ನೋಡಿದ್ದೀವಿ. ಹಾಗಾಗಿ ಅವ್ರುಗಳು, ನಾವು ಕೆಂಪಸ್ ಹತ್ಕೊಂಡು ಬೆಂಗಳೂರಿಗೆ ಬಂದವರು, ಲೈಕ್ ಅವ್ರುಗಳು ಕೆಲವರು ಓದ್ಬೇಕಾದ್ರೆ ಎಜುಕೇಷನ್ ಸಿಸ್ಟಮ್, ಜೆನ್ಸಿ ಕಿಡ್ಡಿಗಿದ್ದಂಥ ಎಜುಕೇಷನ್ ಸಿಸ್ಟಮ್ ನಮಗಿರಲಿಲ್ಲ. ನಾವು ಓದ್ತಿದ್ದು ಹಳ್ಳಿ ಸ್ಕೂಲ್ಗಳು ಇವತ್ತು ಎಲ್ಲೇ ಪಾಳು ಬಿದ್ದಿದ್ದಾವೆ, ಒಂದು ಮಗುನೂ ಇಲ್ಲದಿರೋ ಪರಿಸ್ಥಿತಿಯಲ್ಲಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಲೆಟ್ ಸಿ ಇವತ್ತಿಂದು ಮಾರ್ಕೆಟು ಸಿಂಪಲ್ ಆ್ಯಂಡ್ ಟ್ರಿಕ್ಕಿ ಮಾರ್ಕೆಟು. ಈಸಿ ಅಂತೂ ಇತ್ತು ಇವತ್ತು ಮಾರ್ಕೆಟಲ್ಲಿ. ಈಸಿಯಾಗಿ ಟ್ರೇಡ್ ಮಾಡಿದರೆ ಈಸಿ ಮಾರ್ಕೆಟು, ಟಫ್ ಆಗಿ ಟ್ರೇಡ್ ಮಾಡಿದರೆ ಟಫ್ ಮಾರ್ಕೆಟ್ ಅಷ್ಟೇ. ಓಕೆನಾ? ಸೊ ಇವತ್ತು ಕೂಡ ಅಷ್ಟೇ ಒಂದು ಲಾಸ್ ಮಾಡ್ಕೊಂಡಿದ್ದೀನಿ, ಆ ಲಾಸ್ನು ಕೂಡ ಕವರ್ ಮಾಡಿದ್ದೀನಿ. ಎಲ್ಲಿ ಮಾಡಿಕೊಂಡೆ ಏನು ಎಲ್ಲದನ್ನು ಗೈಡ್ ಮಾಡ್ತೀನಿ ನೋಡಿ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ಹ್ಯಾವ್ ಅ ಗುಡ್ ಡೇ. ಆ್ಯಕ್ಚುಲಿ ಇವತ್ತು ಬ್ರೋಕರೇಜ್ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಇವತ್ತು ಟೋಟಲ್ ನಂದು 5 ಟ್ರೇಡ್ಸ್ ಇದ್ದಾವೆ. ಓಕೆನಾ? 5 ಟ್ರೇಡ್ ಆಗಿದ್ದಾವೆ. ಲೈಕ್ ಈ 2 ಟ್ರೇಡಲ್ಲಿ ಬೆಳಗ್ಗೆನೇ ಒಳ್ಳೆ ಮೂಮೆಂಟ್ ಕೂಡ ಸಿಕ್ಕಿತ್ತು, ಸಕ್ಸಸ್ ಕೂಡ ಆಗಿತ್ತು. ಆಲ್ಮೋಸ್ಟ್ 26,000 ನಾನು ಪ್ರಾಫಿಟ್ ಕೂಡ ಮಾಡಿದ್ದೆ ನಾನು ಬೆಳಗ್ಗೆನೆ. ಸೊ ಅದಾದಮೇಲೆ ಲೆಟ್ ಸಿ ಸುಮ್ಮನೆ ಕೂತಿದೆ. ಬಟ್ ಮಾರ್ಕೆಟಲ್ಲಿ ನನಗೆ ಯಾವಾಗಲೂ ಹೇಳ್ತೀನಿ, ನನಗೆ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್, ಒನ್ಸ್ ಮಾರ್ಕೆಟ್ ಸ್ಟಾರ್ಟ್ ರಿಟ್ರೇಸಿಂಗ್, ನಾನು ಅದಕ್ಕೆ ರಿಟ್ರೇಸ್ಮೆಂಟ್ ಟ್ರೇಡ್ಸ್ಗಳನ್ನ ಯೂಶಲಿ ಟ್ರೈ ಮಾಡ್ತಿರ್ತೀನಿ ಅಂತ. ಆವಾಗ ಟ್ರೈ ಮಾಡಿದ್ದು ಈ ಟ್ರೇಡಲ್ಲಿ ಒಂದು ಲಾಸ್ ಆಗಿತ್ತು. ಆ ಲಾಸನ್ನು ಕವರ್ ಮಾಡಿ ಪ್ರಾಫಿಟ್ ಆಗಿದೆ. ಇಟ್ ಮೀನ್ಸ್ ನನಗೆ ಕಾನ್ಫಿಡೆನ್ಸು ಅದರಿಂದ ಮೇಲಕ್ಕೆ ಇನ್ನೊಂದು ಸ್ವಲ್ಪ ಕಡಿಮೆ ಸಿಕ್ಕಿದಾಗ ಡಬಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಕ್ವಾಂಟಿಟಿನ ಡಬಲ್ ನೀವು ಮಾಡಬೇಡಿ. ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದರೆ ಓಕೆ. ಈಗ ನಾನು ಡಬಲ್ ಕ್ವಾಂಟಿಟಿ ಅಂತ ನಾನು ನಿಮಗೆ ಹೇಳ್ತಿರೋದು ಅನಿಸುತ್ತೆ, ಏನಪ್ಪ ಇವರು ಅವರೇಜಿಂಗ್ ಮಾಡಿದರೆ ಅದು ಇದು ಇಲ್ಲ. ನನ್ನ ಕೆಪಾಸಿಟಿ ಇದೆ, ನಾನು ಐ ಕ್ಯಾನ್ ಹೋಲ್ಡ್ ಡಬಲ್ ಕ್ವಾಂಟಿಟಿನ ಟ್ರೇಡ್ ಮಾಡೋ ಕೆಪಾಸಿಟಿ ಇದೆ, ಆದರೂ ನಾನು ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನನಗೆ ಪೀಸ್ಫುಲ್ಲಾಗಿ ಟ್ರೇಡಿಗೆ ಒಂದು ಕ್ವಾಂಟಿಟಿ ಅಂತ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಆ ಕ್ವಾಂಟಿಟಿ ಬಂದು ನಿಮಗೆ ಕಂಫರ್ಟಬಲ್ಗಿರಬೇಕು. 5 ಪಾಯಿಂಟ್ 6 ಪಾಯಿಂಟ್ ಲಾಸ್ ತೋರಿಸ್ತಿದ್ರು ಯು ಕ್ಯಾನ್ ಸಿಟ್ ಕಾಮ್ಲಿ. ಚಲೋ, ನನ್ನ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿದೆ, ನೋಡೋಣ ಅಂತ. ಆ ಥರ ನೀವು ಕಾಮಾಗಿ ಕೂತ್ಕೊಳ್ಳೋದು ಗೊತ್ತಿದ್ರೆ ಮಾತ್ರ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಆಗುತ್ತೆ, ಅದರ್ವೈಸ್ ನಿಮ್ಮ ಕ್ವಾಂಟಿಟಿ ಮ್ಯಾನೇಜ್ ಆಗೋಲ್ಲ. ಇವಾಗಲೂ ಓಪನ್ ಆಗಿ ಹೇಳ್ತೀನಿ, ನಾನು ಪ್ರೆಸೆಂಟ್ ಟ್ರೇಡ್ ಮಾಡೋ ರೆಗ್ಯುಲರ್ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡ್ರು ಕೂಡ ನಾನು ಹ್ಯಾಂಡ್ಲು ಮಾಡ್ಬೋದು. ಬಟ್ ನನಗದು ಇಷ್ಟ ಇಲ್ಲ. ಅದು ಹೆಂಗೆ ಹೋಗಬೇಕು, ಈ ವರ್ಷಕ್ಕೆ ಇಷ್ಟೇ ಕ್ವಾಂಟಿಟಿ ಇದ್ದರೆ ನೆಕ್ಸ್ಟ್ ಇಯರ್ಗೆ ಅದನ್ನು 50% ರೈಸ್ ಮಾಡ್ಕೊಂಡು ಹೋಗಬೇಕು. ಇಟ್ ಮೀನ್ಸ್ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಇಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡೋದು ಇಂಪಾರ್ಟೆಂಟು, ನಮಗೆ ಕನ್ಸಿಸ್ಟೆನ್ಸಿಯಾಗಿ ದುಡ್ಡು ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟು. ನಾಟ್ ಬೈ ಕ್ವಾಂಟಿಟಿ ರೈಸ್ ಮಾಡಿಕೊಂಡು ಇವತ್ತು 1,000 ಕ್ವಾಂಟಿಟಿ ಆಡ್ತಿದ್ದವರು ಇಮಿಡಿಯೇಟಾಗಿ ಒಂದು ಲಾಸ್ ಆಯಿತು ಅಂದರೆ 2,000 ತೊಗೊಳ್ಳೋದು ಕ್ವಾಂಟಿಟಿನ, 3,000 ತೊಗೊಳ್ಳೋದು ಕ್ವಾಂಟಿಟಿ. ನಿಮಗಲ್ಲಿ ಕ್ವಾಂಟಿಟಿನ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಈ ಮಿಸ್ಟೇಕ್ ಅರ್ಲಿಯರ್ ನಾನು ತುಂಬ ಮಾಡಿದ್ದೀನಿ. ಸೊ ಅದಾದಮೇಲೆ ಐ ಮ್ಯಾನೇಜ್ ದಿಸ್ ಒನ್. ಅದಾದಮೇಲೆ ನಾನು ಕನ್ಸಿಸ್ಟೆನ್ಸಿನ ಬೆಳೆಸ್ಕೊಂಡಿದ್ದು. ಇವಾಗಲೂ ಅಷ್ಟೇ, ನಾನು ರೆಗ್ಯುಲರ್ ಕ್ವಾಂಟಿಟಿಗಿಂತ ವರ್ಸ್ಟ್ ಸಿಚುವೇಶನ್ ಇದ್ದಾಗ ಮಾತ್ರ ಡಬಲ್ ಕ್ವಾಂಟಿಟಿ. ಅಂತ ಡಬಲ್ ಮೀನ್ಸ್ ಅದೇ ನಾನು ರೆಗ್ಯುಲರ್ ಕ್ವಾಂಟಿಟಿ ಅಂದ್ಕೊಳ್ಳಿ, ಡಬಲ್ನು ನಾನು ನಾರ್ಮಲ್ ರೆಗ್ಯುಲರಾಗೆ ಟ್ರೇಡ್ ಮಾಡ್ಬೋದು. ಬಟ್ ನಾನು ಅದು ಮಾಡೋದಿಲ್ಲ. ಯಾಕೆಂದರೆ ಇಷ್ಟು ಕ್ವಾಂಟಿಟಿಯಲ್ಲೇ ನನಗೆ ಆರಾಮ್ಸೆ ದಿನ ದುಡ್ಡಾಗುತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು? ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ಲೆಟ್ ರಿಫ್ರೆಶ್ ಇಟ್. ಸೊ ನಿಮಗೆ ಎವ್ರಿ ಟೈಮ್ ನಾನು ಹೇಳ್ತೀನಿ, ದಿನಕ್ಕೆ ನಾವು ವರ್ಕ್ ಮಾಡೋದು ಎಷ್ಟೊತ್ತು? ಸೊ ದಿನಕ್ಕೆ ನಾನು ವರ್ಕ್ ಮಾಡಿರೋದು ಇವತ್ತು ಆಲ್ಮೋಸ್ಟು 9:15 ಇಂದ 10:30, 2.25 ಗಂಟೆ ಟೈಮ್. ನಿಮಗೆ ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ, 10:15 ಅಷ್ಟರಲ್ಲೇ ಮುಗ್ದೋಗಿತ್ತು ಅಂದ್ಕೊಳ್ಳಿ. ಓಕೆನಾ ಟ್ರೇಡ್. ಸೊ 2 ಅವರ್ಗೆ ಹೂ ವಿಲ್ ಪೇ ಮೀ 25,000 20,000 ರುಪೀಸ್ ಪರ್ ಡೇ. ನನ್ನ ಮೈಂಡ್ಸೆಟ್ ಏನು ಗೊತ್ತಾ, 15,000 ಮೋರ್ ದೆನ್ ಎನಫ್ ನನಗೆ. ತಿಂಗಳಲ್ಲಿ 15ರಿಂದ 18 ಟ್ರೇಡಿಂಗ್ ಸೆಷನ್ಗೆ ಇದ್ರೂ ನಾನು 2.5 ಲಕ್ಷ ದುಡ್ಕೊಳ್ತೀನಿ. ನಾನು ದಿನಕ್ಕೆ 1.5ರಿಂದ 2.5 ಗಂಟೆ ಟೈಮ್ ವರ್ಕ್ ಮಾಡಿ, ಮೋರ್ ದೆನ್ ಎನಫ್ ಅದು. ಸ್ಟಿಲ್ ಐ ಆಮ್ ಸ್ಟ್ರೆಚಿಂಗ್, ಐ ಆಮ್ ಮೇಕಿಂಗ್ ಮನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. 15,000 ಎಲ್ಲಿ, ಇವತ್ತು ನಾನು ಮಾಡಿರೋದು 54,000 ಎಲ್ಲಿ, 1:3.5 ಟೈಮ್ಸ್ ಅದು. ಓಕೆನಾ? ದಟ್ ಈಸ್ ಡಿಫ್ರೆಂಟ್. ಅದು 1:3 ಟೈಮ್ಸ್ ಮಾಡಿ ಏನಾದ್ರು ಮಾಡಿ. ನಮಗೆ ಇವತ್ತು ಲೆವೆಲ್ ಸಿಕ್ಕಿದೆ, ಟ್ರೇಡ್ ಮಾಡಿದ್ದೀನಿ. ನಿನ್ನೆ ನಾನು ಕಂಫರ್ಟಬಲ್ ಲೆವೆಲ್ ಸಿಕ್ಕಲಿಲ್ಲ, ಎಷ್ಟಾಗಿತ್ತು ಅಷ್ಟೇ.
ಸೊ ಆ ಥರ ಲಾಜಿಕಲಿ ಟ್ರೇಡ್ ಮಾಡ್ತಾ ಹೋದರೆ ನೀವು ಪ್ರಾಫಿಟಬಲ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀರಾ. ನಿಮ್ಗೆ ಯಾವತ್ತು ನಿಮ್ಮ ಫೇವರ್ ಆಗಿ ನಿಮ್ಮ ಮೈಂಡ್ ಸೆಟ್ಟಿಗೆ ಸಿಂಕ್ ಆಗೋ ಥರ ಮಾರ್ಕೆಟ್ ಇರುತ್ತೆ, ಅವತ್ತು ಸ್ವಲ್ಪ ಟ್ರೇಡ್ ಎಕ್ಸ್ಟ್ರಾ ಮಾಡ್ಕೊಳ್ಳೋದ್ರಿಂದ ಲಾಸ್ ಆಗೋದಿಲ್ಲ. ಅದೇ ನಿಮಗೆ ಈಗ ನಿನ್ನೆ ಮಾರ್ಕೆಟ್ ನನ್ನ ಸಿಂಕ್ ಅಲ್ಲ, ಅದು ಕನ್ಫ್ಯೂಷನ್ ಇದೆ. ಸೊ ಲೆಟ್ಸ್ ಮೇಕ್ ಇಟ್ ದಿನದ ಪ್ರಾಫಿಟ್ ಆಯ್ತಾ, ಚಲೋ ಟಾಟಾ ಬೈ ಬೈ ಹೇಳ್ತಾ ಇರಬೇಕು ಮಾರ್ಕೆಟ್ಗೆ. ಅದನ್ನೇ ಹೇಳಿದ್ದು. ಇವತ್ತು ಲಾಸ್ ಎಲ್ಲಾಯಿತು, ಪ್ರಾಫಿಟ್ ಎಲ್ಲಾಯಿತು, ಸ್ಟೂಡೆಂಟ್ಸ್ಗಳಿಗೆ ಈಸಿ ಟ್ರೇಡ್ ಏನಿತ್ತು ಅಷ್ಟೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಾರ್ಟ್. ಓಕೆನಾ? ಸೊ ಇವಾಗ ನಿಮಗೆ ಚಾರ್ಟಲ್ಲಿ ಥಿಂಗ್ಸ್ಗಳನ್ನ ನೋಡ್ತಾ ಬನ್ನಿ. ಮಾರ್ಕೆಟ್ ಏನು ಮಾಡಿದೆ, ಲಾಸ್ಟ್ 2 ಡೇಸಿಂದ ಕೆಳಗಡೆ ಓಪನ್ ಆಗಿದೆ. ಓಕೆನಾ? ಕಂಟಿನ್ಯೂಸ್ ಆಗಿ 3 ಡೇಸ್ ಬೈಯಿಂಗ್ ಹೋಗಿತ್ತು. ಆ 3 ಡೇಸ್ನ ವಿತಿನ್ 2 ಡೇಸಲ್ಲಿ ಕವರೇ ಮಾಡಾಕ್ತು. ಅದಕ್ಕೆ ಹೇಳೋದು ಸೆಲ್ಲಿಂಗ್ ಆಲ್ವೇಸ್ ಫಾಸ್ಟ್ ಕಂಪೇರ್ ಟು ಬೈಯಿಂಗ್ ಅಂತ. ಬೈಯಿಂಗ್ ಹೋಗ್ಬೇಕಾದ್ರೆ ನೋಡಿ, ಇಷ್ಟು ದೂರ ಹೋಯ್ತು, ಕೆಳಗಡೆ ಬಿತ್ತು, ಮತ್ತೆ ಮೇಲೋಯ್ತು, ಮತ್ತೆ ಕೆಳಗಡೆ ಬಿತ್ತು, ಮತ್ತೆ ಮೇಲೋಯ್ತು, ಮತ್ತೆ ಶಾರ್ಪ್ ಫಾಲು, ಅಗೇನ್ ಶಾರ್ಪ್ ಫಾಲ್. ಇಟ್ ಮೀನ್ಸ್ ವಿತಿನ್ 2 ಡೇಸಲ್ಲಿ ಲಾಸ್ಟ್ 3 ಡೇಸ್ ಮೂಮೆಂಟ್ನ ಮಾರ್ಕೆಟ್ ಆಲ್ರೆಡಿ ಡೌನ್ ತಂದಿದೆ. ಇಟ್ ಮೀನ್ಸ್ ದೇರ್ ವಿಲ್ ಬಿ 2 ಸೆನೆರಿಯೋ. ಬೈ ಆ್ಯಂಡ್ ಡಿಪ್ ಮಾರ್ಕೆಟ್ ಇರೋದ್ರಿಂದ ಹೈಯರ್ ಟೈಮ್ ಫ್ರೇಮ್ ನೋಡೋಕೆ ಹೋದರೆ ಬೈ ಆ್ಯಂಡ್ ಡಿಪ್ ಮಾರ್ಕೆಟ್ ಇದೆ. ಸೊ ಬೈ ಆ್ಯಂಡ್ ಡಿಪ್ ಮಾರ್ಕೆಟ್ ಇರೋದ್ರಿಂದ ಬೈಯರ್ಸ್ ಆಕ್ಟಿವೇಟ್ ಆಗೇ ಆಗ್ತಾರೆ, ಸ್ಟಾಕ್ಸಲ್ಲಾಗಲಿ ಇದರಲ್ಲಾಗಲಿ. ದೀಸ್ ಬೈಯರ್ಸ್ ಆಕ್ಟಿವೇಟ್ಸ್ ಈಸಿಲಿ. ಬಟ್ ನನಗೇನೆಂದರೆ ಅದೇ ಫ್ಲಾಟಿಶ್ ಓಪನ್ ಆಗಿ ಈ ಬೈಯರ್ಸ್ ಆಕ್ಟಿವೇಟ್ ಆಗಿದ್ದರೆ ಸ್ವಲ್ಪ ಡಿಫಿಕಲ್ಟ್ ಆಗೋದು, ಬಿಕಾಸ್ ಮಾರ್ಕೆಟ್ ಇನ್ನೂ ಮೇಲೆ ಸ್ಟ್ರೆಚ್ ಮಾಡೋ ಚಾನ್ಸಸ್ ಇತ್ತು. ಆಲ್ರೆಡಿ 180 ಪಾಯಿಂಟ್ 150 ಪಾಯಿಂಟ್ ಗ್ಯಾಪ್ ಡೌನು, ಅನದರ್ 20-30 ಪಾಯಿಂಟ್, ಇದು ಟೋಟಲ್ 200 ಪಾಯಿಂಟ್ ಕೆಳಗಡೆ ಬಂದಿದೆ ಮಾರ್ಕೆಟ್. ಸೊ ವೆರಿ ಹೈ ಚಾನ್ಸು ಬೈಯರ್ಸ್ಗಳು ಎಷ್ಟೇ ಸ್ಟ್ರೆಚ್ ಮಾಡಿದ್ರು ಸೆಲ್ಲರ್ಗಳು ಕೆಳಗೆ ಸ್ಟ್ರೆಚ್ ಮಾಡ್ತಾರೆ ಅಂತ. ಅದು ಗೊತ್ತಿದ್ದರಿಂದಲೇ ನಾನೇನು ಮಾಡಿದೆ, ಯೂಶ್ವಲಿ ನಾನು ಲೈಕ್ ಬೆಳಗ್ಗೆನೇ ಟ್ರೇಡ್ ಮಾಡೋದಿಲ್ಲ. ಐ ವಿಲ್ ವೆಯ್ಟ್ ಫಾರ್ ಪ್ರಾಪರ್ ರಿಟ್ರೇಸ್ಮೆಂಟ್ ಆ್ಯಂಡ್ ಟ್ರೇಡ್ಸ್. ಬೆಳಗ್ಗೆ ಸೆಕೆಂಡ್ ಕ್ಯಾಂಡಲಲ್ಲೇ ಒಂದು ಟ್ರೇಡ್ ಎತ್ಕೊಂಡೆ ನಾನಿಲ್ಲಿ. ಇಲ್ಲಿ ನನಗೆ ಎಕ್ಸಾಕ್ಟಾಗಿ 10 ಪಾಯಿಂಟ್ ಜಸ್ಟ್ ಮೂವ್ ಔಟ್, 10 ಪಾಯಿಂಟ್ ಹಿಡಿದಿದ್ದು ನಾನಿಲ್ಲಿ 10 ಪಾಯಿಂಟಲ್ಲಿ ಕ್ಯಾಚ್ ಔಟ್ ಆದೆ. ದೆನ್ ಅಗೇನ್ ಮಾರ್ಕೆಟ್ ಮೇಲೆ ಬಂದು ಯಾವಾಗ ಇಲ್ಲಿಂದ ಅಗೇನ್ ರಿಜೆಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅಗೇನ್ ಐ ಎಂಟರ್ಡ್. ಸೊ ಫಸ್ಟ್ ಟ್ರೇಡಲ್ಲಿ ನಾನು ರೆಗ್ಯುಲರ್ ಕ್ವಾಂಟಿಗಿಂತ ಸ್ವಲ್ಪ ಕಡಿಮೆನೇ ಟ್ರೇಡ್ ಮಾಡಿದೆ, ಬಿಕಾಸ್ ಇನ್ನೂ 10 ನಿಮಿಷ ಅಷ್ಟೇ ಆಗಿದ್ದರಿಂದ ಮಾರ್ಕೆಟಲ್ಲಿ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಸೆಕೆಂಡ್ ಟ್ರೇಡ್ ರೆಗ್ಯುಲರ್ ಕ್ವಾಂಟಿಟಿ ಎಂಟ್ರಿ ಆದ, ಇಲ್ಲಿ ಬರೋಷ್ಟರಲ್ಲಿ ಐ ಕ್ಯಾಪ್ಚರ್. ಸೊ ನೀವು ಅಲ್ಲಿ ಏನು ನೋಡ್ತೀರಾ, 27,000 ಏನು ನೋಡ್ತಾ ಇದ್ದೀರಾ, ಅದು ಇಲ್ಲಿ ಆಗೋಗಿತ್ತು. ಸೊ ಅಲ್ಲಿಗೆ ಡನ್ ಫಾರ್ ದಟ್. ಚಲೋ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಬೀಳ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಇದ್ದೆ. ಯಾವಾಗ ಮಾರ್ಕೆಟ್ ಬ್ಯಾಕ್ ಟು 36,000 ಲೆವೆಲ್, 36,000 ಲೆವೆಲಿಗೆ ಬಂದಾಗ, 38% ಲೆವೆಲಿಗೆ ಬಂದಾಗ ಐ ಜಸ್ಟ್ ಎಂಟರ್ಡ್. ಎಕ್ಸಾಕ್ಟಾಗಿ ಸ್ವಲ್ಪ ಅರ್ಲಿ ಎಂಟ್ರಿ ತೊಗೊಳ್ತು ನನಗೆ. ಅಂದರೆ ಲೈಕ್ ನಾನು ಇಲ್ಲಿಗೆ ಟಚ್ ಆದಾಗಲೇ ತೊಗೊಂಡಿದ್ದು, ಬಟ್ ಅದು ಪ್ರೀಮಿಯಮ್ ಸ್ಪೈಕ್ ಆಯ್ತೇನೋ, ನನಗೆ ಸ್ವಲ್ಪ ಹೈಕ್ ಸಿಕ್ತು. ಇಮಿಡಿಯೇಟ್ ಮಾರ್ಕೆಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಂದು ಯೂಶ್ವಲಿ ನಾನು ಕ್ವಾಂಟಿಟಿ ಏನು ಮ್ಯಾನೇಜ್ ಮಾಡಿದ್ದೀನಿ ಅದೇ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದು, ರೆಗ್ಯುಲರ್ ಕ್ವಾಂಟಿಟಿಯಲ್ಲೇ. ಸೊ ಎಕ್ಸಾಕ್ಟಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನಗೆ ಲಾಸ್ ಕೂಡ ಕೊಡ್ತಿತ್ತದು. ಐ ಜಸ್ಟ್ ಎಕ್ಸಿಟೆಡ್. ಓಕೆನಾ? ಚಲೋ ಮಾರ್ಕೆಟ್ ಇನ್ನೂ ಮೇಲೆ 50% ತನಕ ಬರ್ಬೋದೇನೋ, ಲೆಟ್ ಸಿ ನೋಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಸೊ ಅಲ್ಲಿ ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ಪ್ರಾಫಿಟ್. ಯಾರು ಸೀರಿಯಸ್ಲಿ ಪ್ರಾಫಿಟಿಗೆ ಬಂದು ಹೋಯ್ತು, ದಟ್ಸ್ ಓಕೆ. ಲೈಕ್ ನನ್ನ ಹತ್ರ ಪ್ರಾಫಿಟ್ ಆಲ್ರೆಡಿ ಒಂದು 10-12 ಸಾವಿರ ರೂಪಾಯಿ ಉಳಿದಿತ್ತು ಕೂಡ, ಇಲ್ಲ ಅಂತಲ್ಲ, 10-12 ಸಾವಿರ ಇತ್ತು ಪ್ರಾಫಿಟ್. ಅದರಲ್ಲಿ ನೋಡೋಣ ಅಂತ ಮಾರ್ಕೆಟ್ ಅಗೇನ್ ಇಲ್ಲಿಗೆ ರಿಟ್ರೇಸ್ ಆದಾಗ ಮೈಂಡ್ ಸೆಟ್ ಇದ್ದಿದ್ದು 50 ತನಕ ಬರ್ಬೋದಾ ಬರಲ್ವಾ, ಸ್ಟ್ರೆಚ್ ಆಗ್ತಿದೆ, ದೇರ್ ವಿಲ್ ಬಿ ಲೆಸ್ ಚಾನ್ಸ್ ಅಂತ ಇಲ್ಲಿ ನಾನು ನನ್ನ ಡಬಲ್ ಕ್ವಾಂಟಿಟಿ ಎಂಟ್ರಿ ಆಗಿದೆ. ಓಕೆನಾ? ಸೊ ಓಪನಾಗಿ ಹೇಳ್ತೀನಿ, ಎಂಟ್ರಿ ಆದಮೇಲೆ ಒಂದೇ ಒಂದು ಪಾಯಿಂಟ್ ಮಾರ್ಕೆಟ್ ರಿಜೆಕ್ಟ್ ಆಗಿಲ್ಲ ನನಗೆ. ಅಂದರೆ 1 ಪಾಯಿಂಟ್ ಹಿಂದಕ್ಕೆ ಹೋಗಿರ್ಬೋದನೋ ಅಷ್ಟೇ. ಅಲ್ಲಿಂದ ಮಾರ್ಕೆಟು ಸ್ಲೋಲಿಯಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಟ್ ಶೋಯಿಂಗ್ ಮೀ ಆರಾಮ್ಸೆ ನಂದು ಏನಿತ್ತು ಲಾಸ್ನ ಕಳೆದು ಪ್ರಾಫಿಟ್ನ ತೋರಿಸ್ತಾ ಇತ್ತು. ಇಟ್ ಮೀನ್ಸ್ ವಾಟ್ ಎವರ್ ಲಾಸ್ ಇಸ್ ದೇ, ದಟ್ ಲಾಸ್ ಈಸ್ ಕವರ್ಡ್, ದೆನ್ ಇಟ್ ಶೋಯಿಂಗ್ ಪ್ರಾಫಿಟ್, ದೆನ್ ಐ ಎಕ್ಸಿಟೆಡ್. ಸಿಂಪಲ್ ಲಾಜಿಕ್ ಎಕ್ಸಿಟ್ ಆಗಿದ್ದೀನಿ. ಬಟ್ ನಾನು ನಿಮಗೆ ಹೇಳೋದು, ದಯವಿಟ್ಟು ಇಲ್ಲಿಂದ ಲಾಸ್ ಬಂತು ಅಂತ ಅವರೇಜಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಸ್, ಅವರೇಜಿಂಗ್ ಮಾಡಿದರೆ ನೀವು ಇಲ್ಲಿ ವಿನ್ ಆಗಿದ್ದೀರಾ, ಇಲ್ಲ ಅಂತಲ್ಲ. ಸಮ್ ಟೈಮ್ ಅವರೇಜಿಂಗ್ ಹಿಟ್ ಆದರೆ, ಈ ಥರದ ಕ್ಯಾಂಡಲ್ ಇನ್ನೊಂದು ಶಾರ್ಪ್ ಹಿಟ್ ಆಗಿದ್ದರೆ ನಿಮ್ಮ ಅವರೇಜಿಂಗ್ ಕತೆ ಏನಾಗಿರ್ತಿತ್ತು, ವೆರಿ ಡಿಫಿಕಲ್ಟ್ ಅಲ್ವಾ? ಸೊ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಆಲ್ವೇಸ್ ಹೇಳೋದು, ಅವರೇಜಿಂಗ್ ಅಂತೂ ಮಾಡ್ಲಿಕ್ಕೆ ಹೋಗಲೇಬೇಡಿ. ಅವರೇಜಿಂಗ್ ಎಷ್ಟು ಮಾಡ್ತೀರಾ ಅಷ್ಟು ನೀವು ಡಿಫಿಕಲ್ಟ್ನ ಲೈಕ್ ಟಫೆಸ್ಟ್ ಥಿಂಗ್ ಅಂತ ಫೇಸ್ ಮಾಡ್ತೀರಾ. ನನ್ನ ಮೈಂಡ್ ಸೆಟ್ಟಲ್ಲಿ 10 ಪಾಯಿಂಟ್ಸ್ ಎಸ್ಸಲ್ಲಿತ್ತು, ಐ ಗಿವನ್ ಹ್ಯಾಪಿಲಿ 10 ಪಾಯಿಂಟ್ಸ್ ಸರ್. ಅದರಲ್ಲಿ ಏನಿಲ್ಲ, ದುಡಿದಿರೋ ದುಡ್ಡಲ್ಲಿ ಕೊಡ್ಬೋದು, 10 ಪಾಯಿಂಟ್ಸ್ ಕೊಡೋದ್ರಲ್ಲಿ ಏನಿಲ್ಲ. ಅಗೇನ್ ಐ ಎಂಟರ್ಡ್ ಇದೆಯಲ್ಲ, ದಿಸ್ ವಾಸ್ ಮೈ ಮೈಂಡ್ ಸೆಟ್ ಲಾಜಿಕ್. ಓಕೆನಾ? ಬಿಕಾಸ್ ಮಾರ್ಕೆಟು ಇಷ್ಟು ದೂರ ಬಿದ್ದಿರೋದು, 90 ಡಿಗ್ರಿಲಿ ಇಷ್ಟು ದೂರ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ, ವೆರಿ ರೇರ್ ಚಾನ್ಸ್. ಟ್ರಾವೆಲ್ ಮಾಡಲೇಬೇಕಿತ್ತಾ? ಮೊದಲ 2-3 ಕ್ಯಾಂಡಲೇ ಇಲ್ಲಿಗೆ ಬಂದು ನಿಂತಿರೋದು. ಫಸ್ಟ್ ಕ್ಯಾಂಡಲೇ ವಾಲಟಿಲಿಟಿ ಇಲ್ಲಿಗೆ ಬಂದು ನಿಂತಿರೋದು, ಸೆಕೆಂಡ್ ಕ್ಯಾಂಡಲ್ ಇನ್ನೊಂದು ಸ್ವಲ್ಪ ಟ್ರಾವೆಲ್ ಮಾಡಿದೆ ಅಂದರೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಟ್ರಾವೆಲ್ ಮಾಡುತ್ತೆ ಅಂತ. ಸೊ ಇದೇನು ಮಾಡಿದೆ, ಮಾರ್ಕೆಟ್ ಅಲ್ಲಿ ತನಕ ಮೂನೇ ಆಗಿಲ್ಲ ಅಂದರೆ ಎಲ್ಲಿಂದ ಮೂವ್ ಆಗುತ್ತೆ ಮಾರ್ಕೆಟು, ಅಗೇನ್ ಬರಲೇಬೇಕಲ್ವ? ಸೊ ನಿಮಗೆ ಅನ್ನಿಸ್ಬೋದು, ಇಫ್ ಐ ಹೋಲ್ಡ್ ಇಟ್ ಐ ಕುಡ್ ಹ್ಯಾವ್ ಮೇಡ್ ಇಟ್ ಡಬಲ್ ಅನಿಸುತ್ತೆ.
ಇಲ್ಲ ಅಂತಲ್ಲ, ಬಟ್ ನಾನು ಸ್ಕ್ಯಾಲ್ಪರ್ ನಾನು. ಸೊ ನಾನು ಸ್ವಿಂಗ್ ಟ್ರೇಡರ್ ಅಲ್ಲ. ಸ್ವಿಂಗ್ ಟ್ರೇಡರ್ ಆದರೆ ಐ ಕ್ಯಾನ್ ಹೋಲ್ಡ್ ಇಟ್, ಮೈ ಸ್ಟಾಪ್ ಲಾಸ್ ಈಸ್ ಹ್ಯೂಜ್, ದಿಸ್ ಮಚ್ ಇರುತ್ತೆ. ಸೊ ಆವಾಗ ನಾನು ವೆಯ್ಟ್ ಮಾಡ್ಬೋದು ಎಲ್ಲ. ಸ್ಕ್ಯಾಲ್ಪರ್ ಆದ್ರಿಂದ ನಾನು ಸ್ಟಾಪ್ ಲಾಸ್ ಚೋಟ ಇದೆ, ಸೊ ನನ್ನ ಟಾರ್ಗೆಟ್ ಕೂಡ ಚೋಟನೇ ಇರುತ್ತೆ, ಬಡ ಅಂತ ಇರೋದಿಲ್ಲ. ಸೊ ಹಾಗಾಗಿನೇ ಹೋಪ್ ಇವತ್ತಿನ ಲಾಜಿಕ್ ಥಿಂಗ್ಸ್ ಎರಡೂ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಹೇಳ್ತೀನಿ ಗೈಸ್, ಕಲಿಯೋ ಕಡೆ ಫೋಕಸ್ ಮಾಡಿ. ನಾನೇ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಯಾಕೆಂದರೆ ಈ ಫೀಲ್ಡಿಗೆ ಬರಬೇಕಾದ್ರೆ ತುಂಬ ಪೇನ್ಸ್ಗಳು ಲೈಫಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಥಿಂಗ್ಸ್ಗಳು ನಕ್ಕವ್ರಿದ್ದಾರೆ, ಆಡ್ಕೊಂಡವ್ರಿದ್ದಾರೆ, ಮನೆಯಲ್ಲಿ ಫ್ಯಾಮಿಲಿ ಅಮ್ಮ ಅಪ್ಪಂಗೆ ಬರೀ ಉಲ್ಟಾ ಫೀಡ್ಬ್ಯಾಕ್ ಮಾಡಿದವ್ರಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ಇವತ್ತು ಅವ್ರು ಯಾರು ನನ್ನ ಕಣ್ಣು ಮುಂದೆ ಕಾಣಿಸ್ತಿಲ್ಲ ಅಷ್ಟೇ. ಓಕೆನಾ? ಅವತ್ತಿನ ದಿನಕ್ಕೆ ಎಲ್ಲರಿಂದ ದೂರನೇ ಇದ್ದೆ, ಇವತ್ತೆಲ್ಲ ಇದೆ ಲೈಫಲ್ಲಿ. ಒನ್ಸ್ ಯು ಸ್ಟಾರ್ಟ್ಸ್ ಮೇಕಿಂಗ್ ಮನಿನೋ, ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಸುತ್ತ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಸೊ ನಿಮ್ಮ ಇಷ್ಟ, ಅದು ಫೋರ್ಸ್ ಅಂತೂ ಮಾಡೋದಿಲ್ಲ ನಾನು. ಯಾಕೆಂದರೆ ಇಂಟ್ರೆಸ್ಟ್ ಇರೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಫೀಲ್ಡ್ ಆದರೂ ಇಂಟ್ರೆಸ್ಟ್ ಇರೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಆ್ಯಂಡ್ ಥ್ಯಾಂಕ್ ಯು ಆಲ್ ಒನ್ ಮೋರ್ ಟೈಮ್. ಲೈಕ್ಸ್ಗಳು ಮೊದಲನೇ ದಿನ, ಎರಡನೇ ದಿನ ಒಂಚೂರು ರೈಸ್ ಆದೋ, ಮೂರನೇ ದಿನ ಅಗೇನ್ ಅಲ್ಲಿಗೆ ಬ್ಯಾಕ್ ಟು ಪೆವಿಲಿಯನ್. ಹೇಳಿದ್ನೇ ಹೇಳ್ತೀಯ ಬಿಡುಗರು, ನಿನಗೇನು ಲೈಕ್ ಮಾಡೋದು ಅನ್ನೋ ಥರ. ಸೊ ಹೇಳ್ತೀನಿ, ಅಟ್ಲೀಸ್ಟ್ ಲೈಕ್ ಮಾಡಿ. ನಾನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಇಲ್ಲ ನೀವು ಯೂಟ್ಯೂಬಲ್ಲಿ ವಿಡಿಯೋ ನೋಡೋದ್ರಿಂದ ನನಗೇನು ಹ್ಯೂಜ್ ಅಮೌಂಟ್ ಕೂಡ ಬರೋದಿಲ್ಲ, ತುಂಬ ಲೆಸ್ ಅಮೌಂಟ್ ಬರುತ್ತೆ ಯೂಟ್ಯೂಬಲ್ಲಿ. ನೀವು ಬಿಲೀವ್ ಕೂಡ ಮಾಡೋದಿಲ್ಲ. ನನಗೆ ಒಂದು ಯೂಟ್ಯೂಬ್ ವಿಡಿಯೋ ಹಾಕಿದರೆ ಐ ವಿಲ್ ಗೆಟ್ ಇಟ್ ಓನ್ಲಿ $0.5, $0.8 ಅಷ್ಟೂ ಬರೋದಿಲ್ಲ. ಐ ಫೀಲ್ ಇಟ್ ಲೈಕ್ $0.5 ಬರ್ಬೋದೇನೋ. ಅಲ್ಲಿಗೆ 6 ತಿಂಗಳಿಗೂ ಒಂದು ಸಲ ಒಂದು 7-8 ಸಾವಿರ ರೂಪಾಯಿ ಕ್ರಿಯೇಟ್ ಆಗುತ್ತೆ. 6 ತಿಂಗಳಿಗೆ. 6 ತಿಂಗಳಲ್ಲಿ ನಾನು ಟ್ರೇಡಿಂಗಲ್ಲೇ ಹ್ಯೂಜ್ ಅಮೌಂಟ್ ಮಾಡಿರ್ತೀನಿ. ಬಟ್ ಪ್ಲಾಟ್ಫಾರ್ಮ್ ಇರೋದು ಯೂಟ್ಯೂಬ್ ಒಂದೇ. ಹಾಗಾಗಿನೇ. ಆ್ಯಂಡ್ ನಂದು ಯಾವುದೇ ಇನ್ಸ್ಟಾ ಇದಿಲ್ಲ, ಲೈಕ್ ಈ ಪ್ರಮೋಷನ್ಸ್ ಇರೋದಿಲ್ಲ. ಆ್ಯಂಡ್ ಯಾವುದೇ ಫೇಸ್ಬುಕ್ ಪ್ರಮೋಷನ್ಸು ಇರೋದಿಲ್ಲ. ಕಾಮನ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಒಂದೇ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೆರಡು ಲೈಕ್ ಎಕ್ಸ್ಟ್ರಾ ಮಾಡ್ರಪ್ಪ. ಥ್ಯಾಂಕ್ ಯು ಆಲ್.